ಪರಂ ಶಾಂತಿ. ಅಂತಿಮ ಕ್ಷಣದ ಸ್ವಪರಿವರ್ತನೆಯ ತಯಾರಿ. ಮೀನಾ ಮಿಶ್ರಾ ಬೆಹನ್ ರವರು ಮಾಡಿಸಿದಂತಹ ಧ್ಯಾನದ ಕನ್ನಡ ರೂಪಾಂತರ. ಪರಂ ಶಾಂತಿ. ನಾನು ಆತ್ಮ. ನನ್ನ ಅಂತಿಮ ಕ್ಷಣದ ತಯಾರಿಗಾಗಿ, ನನ್ನ ಸ್ವಪರಿವರ್ತನೆಯ ಸ್ಥಿತಿಗಾಗಿ ಬೇಹದ್ ಕಾ ಯೋಗ್ ಅಂದರೆ ಅನಂತಗಳ ಅನಂತ ಬ್ರಹ್ಮಾಂಡಗಳ ಧ್ಯಾನ ಯೋಗವನ್ನು ಹಾಗೂ ಬೇಹದ್ನ ವೈರಾಗ್ಯವನ್ನು ನಾನು ನನ್ನ ಆತ್ಮನಲ್ಲಿ ಜಾಗೃತಗೊಳಿಸುತ್ತಿದ್ದೇನೆ. ಅಂತಿಮ ಕ್ಷಣದ ತಯಾರಿಗಾಗಿ ನಾನು ಆತ್ಮ. ಪಾಯಿಂಟ್ ಆಫ್ ಲೈಟ್ ಆದಂತಹ ನನ್ನ ತಂದೆ ಪರಮಪಿತ ಬೇಹದ್ನ ತಂದೆಯೊಂದಿಗೆ ಈ ಭೂಮಿಯ ಮೇಲೆ, ಈ ಬ್ರಹ್ಮಾಂಡದಲ್ಲಿ, ಈ ವಿಶ್ವದ ಕಲ್ಯಾಣಕ್ಕಾಗಿ ಅವತರಿಸಿದಂತಹ ಬೇಹದ್ನ ದಾದಾಜಿಯವರು ತಮ್ಮ ದಿವ್ಯ ದೃಷ್ಟಿಯಿಂದ ಅನಂತ ಕೋಟಿ ಬ್ರಹ್ಮಾಂಡಗಳ ಜ್ಞಾನವನ್ನು ಮಕ್ಕಳಾದ ನಮಗೆ ನೀಡಿದ್ದಾರೆ. ನಮ್ಮ ಈ ಆತ್ಮಗಳಿಗೆ ಕನ್ವರ್ಟ್ ಆಗುವಂತಹ ಪ್ರೊಸೀಜರನ್ನು ಹೇಳಿಕೊಟ್ಟಿದ್ದಾರೆ. ಆ ಪ್ರೊಸೀಜರ್ನ ಮುಖಾಂತರ ನಾನು ಆತ್ಮ ನನ್ನ ಈ ಸಾಕಾರ ಶರೀರವನ್ನು ತಂದೆಯ ಪವರ್ನ ಮೂಲಕ, ಬೇಹದ್ನ ತಂದೆಯ 200 ಕಲಾದ ಪವರ್ ನನ್ನ ಸಾಕಾರಿ ಶರೀರದಲ್ಲಿ ಧಾರಣ ಮಾಡಿಕೊಳ್ಳುತ್ತಿದ್ದೇನೆ. ಹಾಗೂ ನನ್ನ ಸಾಕಾರಿ ಶರೀರದ 5 ತತ್ವಗಳು ಜಲ, ಮಣ್ಣು, ಅಗ್ನಿ, ವಾಯುವಿನಲ್ಲಿ, ಅಗ್ನಿಯು ಪರಂ ಅಗ್ನಿಯಲ್ಲಿ, ವಾಯು ಪರಂ ವಾಯುವಿನಲ್ಲಿ, ಆಕಾಶವು ಪರಮ ಆಕಾಶದಲ್ಲಿ ರೂಪಾಂತರಗೊಂಡಿದೆ. ನಾನು ಆತ್ಮ ಪರಮತತ್ವದ ಬ್ರಾಹ್ಮಣ ಫರಿಷ್ಠಾ ತಂದೆಯ ರೂಪದಲ್ಲಿ ತಂದೆಯನ್ನು ಪ್ರತ್ಯಕ್ಷಗೊಳಿಸುವ ಸಲುವಾಗಿ ನನ್ನ ಬ್ರಾಹ್ಮಣ ಪರಿವಾರದೊಂದಿಗೆ, ಬ್ರಾಹ್ಮಣ ಪರಿವಾರದ ಮುಂದೆ ಗೀತೆಯ ಭಗವಂತ ಬೇಹದ್ನ ತಂದೆಯನ್ನು ಪ್ರತ್ಯಕ್ಷಗೊಳಿಸುತ್ತಿದ್ದೇನೆ. ನಾನು ಆತ್ಮ ಫರಿಷ್ಠಾ ಸ್ವರೂಪ, ಅವ್ಯಕ್ತ ಸ್ವರೂಪ, ಸಂಪೂರ್ಣ ಬ್ರಾಹ್ಮಣ ಪರಿವಾರದಲ್ಲಿ ತಂದೆಯು ಪ್ರತ್ಯಕ್ಷಗೊಳ್ಳುತ್ತಿರುವುದನ್ನು, ಅಂತ್ಯದ ಅಂತಿಮ ದೃಶ್ಯವನ್ನು ನನ್ನ ಅವ್ಯಕ್ತ ಶರೀರದ ದಿವ್ಯ ದೃಷ್ಟಿಯ ಮುಖಾಂತರ ನೋಡುತ್ತಿದ್ದೇನೆ. ಒಂದೆಡೆ ಹಾಹಾಕಾರ, ಇನ್ನೊಂದೆಡೆ ಜಯ ಜಯಕಾರದ ದೃಶ್ಯವನ್ನು ಯಾರು ತಂದೆಯನ್ನು ತಿಳಿದುಕೊಂಡರೋ, ಯಾರು ಬೇಹದ್ನ ತಂದೆಯನ್ನು ಸಾಕಾರ ರೂಪದಲ್ಲಿ ತಂದೆಯಿಂದ ವರದಾನವನ್ನು ಪಡೆದುಕೊಂಡರೋ, ತಂದೆಯನ್ನು ಸಾಕಾರ ರೂಪದಲ್ಲಿ ನೋಡಿದರೋ, ಆ ಎಲ್ಲ ಆತ್ಮರು ಇಂದು ಈ ಹಾಹಾಕಾರ ಹಾಗೂ ಜಯ ಜಯಕಾರದ ನಡುವೆ ತಂದೆಯಿಂದ ಜೀವನ್ಮುಕ್ತಿ ಎಂಬ ವರದಾನವನ್ನು ಪಡೆದುಕೊಳ್ಳುತ್ತಿದ್ದಾರೆ. ಅಂತ್ಯದ ಅಂತಿಮ ದೃಶ್ಯ. 4 ದಿಕ್ಕಿನಲ್ಲಿ ತಂದೆಯದೇ ರೂಪ. ತಂದೆಯ ರೂಪ ಪ್ರತಿಯೊಬ್ಬ ಬ್ರಾಹ್ಮಣ ಜ್ಞಾನಿ ಮಕ್ಕಳಲ್ಲಿ ಕಾಣಿಸುತ್ತಿದೆ. ಪ್ರತಿಯೊಬ್ಬ ಜ್ಞಾನಿ ಮಕ್ಕಳಲ್ಲಿ ತಂದೆಯ ರೂಪವೇ
ಕಾಣಿಸುತ್ತಿದೆ. ನಾನು ಆತ್ಮ, ನಿಶ್ಚಯ ಬುದ್ಧಿ ಆತ್ಮ, ತಂದೆಯ ಎಲ್ಲ ಕಾರ್ಯಗಳಲ್ಲಿ ಸಹಯೋಗವನ್ನು ನೀಡುತ್ತಿರುವಂತಹ ಆತ್ಮ. ಎಲ್ಲ ಸಂಕಲ್ಪಗಳಿಂದ, ಎಲ್ಲ ರೀತಿಯ ಆತಂಕಗಳಿಂದ ದೂರ ನನ್ನ ಈ ಕರ್ತವ್ಯವನ್ನು ಪೂರ್ಣಗೊಳಿಸುತ್ತಿದ್ದೇನೆ. ಅಸಂಭವವಾದದ್ದನ್ನು ಬೇಹದ್ನ ತಂದೆಯು ಸಾಧ್ಯಪಡಿಸಿದ್ದಾನೆ. ಅಸಂಭವವಾದದ್ದನ್ನು ಸಂಭವಿಸುವಂತೆ ಮಾಡುವ ಪರಮಪಿತ ತಂದೆಯು ಸ್ವಯಂ ಈ ಭೂಮಿಯ ಮೇಲೆ ಬಂದು ಈ ಕಾರ್ಯವನ್ನು ಸಂಪನ್ನಗೊಳಿಸುತ್ತಿದ್ದಾನೆ. ಬೇಹದ್ಕೆ ಪರಂಪಿತ, ಪರಮಪಿತನು ಒಬ್ಬನೇ ಆಗಿದ್ದಾನೆ. ಬೇಹದ್ಕೆ ಬಾಪೂಜಿ. ನಾನು ಆತ್ಮ, ನನ್ನ ಅಂತಿಮ ಕಾರ್ಯವಾದ ತಂದೆಯನ್ನು ಪ್ರತ್ಯಕ್ಷಗೊಳಿಸುವುದು, ಗೀತೆಯ ಭಗವಂತನನ್ನು ಪ್ರತ್ಯಕ್ಷಗೊಳಿಸುವುದು, ಇದು ಬ್ರಹ್ಮಕುಮಾರಿಯ ವಾಣಿಯ ಅಂತಿಮ ಲಕ್ಷ್ಯವೂ ಸಹ ಆಗಿದೆ. ಅವರು ಬೇಹದ್ನ ತಂದೆಯನ್ನು ಗುರುತಿಸದಾದರೂ ಬೇಹದ್ನ ತಂದೆ ಗೀತೆಯ ತಂದೆಯನ್ನು ಹೇಗೆ ಪ್ರತ್ಯಕ್ಷಪಡಿಸುವುದು ಎಂಬುದು ಅವರು ತಿಳಿಯದಾದರು. ನಮ್ಮೆಲ್ಲರ ನಡುವೆ ಇಂದು ಹಾಹಾಕಾರದ ದೃಶ್ಯವಿದೆ. ಅಂತಿಮ ಸಮಯ. ನಾನು ಆತ್ಮ ನನ್ನ ಕರ್ತವ್ಯವನ್ನು ಸಂಪೂರ್ಣಗೊಳಿಸಿ ಈಗ ನಾನು ನನ್ನ ದಿವ್ಯ ನೇತ್ರಗಳಿಂದ ನನ್ನ ಈ ಪರಮತತ್ವದ ಶರೀರದ ಮುಂದಿನ ಪರಿವರ್ತನೆಯಾದಂತಹ ನಿರಾಕಾರ ರೂಪದ ಪರಿವರ್ತನೆ, ಲೈಟ್ ಸ್ವರೂಪದ ಪರಿವರ್ತನೆಯಾಗುತ್ತಿರುವುದನ್ನು ನಾನು ಕಾಣುತ್ತಿದ್ದೇನೆ. ನಾನು ಆತ್ಮ ಕರ್ಮಾತೀತ, ಭಾವಾತೀತ, ತ್ರಿಗುಣಾತೀತ, ಕಾಲಾತೀತ ಸ್ಥಿತಿಯಲ್ಲಿ ತಲುಪಿದ್ದೇನೆ. ಕಾರಣ ನನ್ನ ಈ ಆತ್ಮನ ಕಾರ್ಯ ಸಂಪೂರ್ಣಗೊಂಡಿದೆ. ನಾನು ತಂದೆಯ ರೂಪದಲ್ಲಿ ಮುಕ್ತಿ, ಜೀವನ್ಮುಕ್ತಿಯನ್ನು ನೀಡುವಂತಹ ಎಲ್ಲರಿಗೂ ಬೇಹದ್ ತಂದೆಯ ವರದಾನವನ್ನು ಕರುಣಿಸುತ್ತಿದ್ದೇನೆ. ಆಯಾ ಆತ್ಮಗಳ ಯೋಗ್ಯತೆಗೆ ಅನುಗುಣವಾಗಿ ನನ್ನ ನಿರಾಕಾರ ರೂಪದಲ್ಲಿ ಪಾಯಿಂಟ್ ಆಫ್ ಲೈಟ್, ತಂದೆಯ ರೂಪದಲ್ಲಿ ನಿರಾಕಾರ ರೂಪ ಹಾಗೂ ತಂದೆಯ ಪ್ರೊಟೆಕ್ಷನ್, ತಂದೆಯ ರೂಪ, ನನ್ನ ಆತ್ಮವು ಮಗುವೊಂದು ತನ್ನ ತಂದೆಯ ಮಡಿಲಲ್ಲಿ ಸೇರುವಂತೆ ಆಭರಣವನ್ನು ಧರಿಸಿಕೊಂಡಿದೆ. ನಾನು ಆತ್ಮ ನಿರಾಕಾರ ಸ್ವರೂಪದಲ್ಲಿ ಬೇಹದ್ಕ ಪರಂಧಾಮದಲ್ಲಿ ಕ್ಷಣ ಮಾತ್ರದಲ್ಲಿ ತಲುಪಿದ್ದೇನೆ. ನಾನು ಆತ್ಮ ಬೇಹದ್ಕೆ ಪರಂಧಾಮದಲ್ಲಿ ನಾಲ್ಕೂ ದಿಕ್ಕಿನಲ್ಲಿ ಪರಂ ಪ್ರಕಾಶ್, ಪರಂ ಶಾಂತಿ, ಪರಂ ಲೈಟ್, ಪರಮ ಶಾಂತಿಯ ಆ ಮಹಾಸಾಗರದಲ್ಲಿ ತಂದೆಯ ಚಿತ್ರದಲ್ಲಿ ವಿಚಿತ್ರ ರೂಪವನ್ನು ನೋಡುತ್ತಿದ್ದೇನೆ. ನಿರಾಕಾರ ರೂಪದಲ್ಲೂ ದಿವ್ಯ ದೃಷ್ಟಿ ಇದೆ. ಆ ದಿವ್ಯ ದೃಷ್ಟಿಯಿಂದ ನಿರಾಕಾರನಾದಂತಹ ನಾನು ಆತ್ಮ ನನ್ನ ನಿರಾಕಾರ ತಂದೆಯ ರೂಪವನ್ನು ನೋಡುತ್ತಿದ್ದೇನೆ ಹಾಗೂ ಗುರುತಿಸುತ್ತಿದ್ದೇನೆ.
ಹಾಗೂ ತಂದೆಯ ಹಣೆಯ ಮಧ್ಯಭಾಗದಿಂದ ಭ್ರೂಕುಟಿಯ ಮಧ್ಯಭಾಗದಿಂದ ಅವರ ನಿರಾಕಾರ ರೂಪದಿಂದ ಹೊರಡುತ್ತಿರುವ ಪರಂ ಪ್ರಕಾಶ್ ಪರಂ ಲೈಟ್ನ ಪವರನ್ನು ಆತ್ಮನಾದ ನಾನು ನನ್ನೊಳಗೆ ನನ್ನ ನಿರಾಕಾರ ರೂಪದಲ್ಲಿ ತುಂಬಿಸಿಕೊಳ್ಳುತ್ತಾ ಹೋಗುತ್ತಿದ್ದೇನೆ. ನಾನು ಆತ್ಮ ಬೇಹದ್ಗೆ ತಂದೆಯ ಪವರ್ನಿಂದ ಪರಿಪೂರ್ಣನಾದ ನಿಮಿತ್ತ ಆತ್ಮನಾಗಿದ್ದೇನೆ. ತಂದೆಯ ರೂಪದಲ್ಲಿ ಕರ್ತವ್ಯಗಳನ್ನು ಮಾಡುತ್ತಿದ್ದೇನೆ. ತಂದೆಯ ಪವರ್ ನನ್ನ ಆತ್ಮನಿಂದ ಈ ಬ್ರಹ್ಮಾಂಡದ ಭಾರತದ ವರೆಗೆ ಹೋಗಿ ತಲುಪುತ್ತಿದೆ. ಭಾರತದ ನಕ್ಷೆಯ ಮಧ್ಯಭಾಗದಲ್ಲಿ ತಂದೆಯ ಹೃದಯವು ಇರುವಂತೆ ಭಾರತದ ನಕ್ಷೆಯಲ್ಲಿ ಗುಜರಾತಿನ ಅಹಮದಾಬಾದಿನಲ್ಲಿ ತಂದೆಯ ನಿರಾಕಾರ ರೂಪವನ್ನು ನಾನು ಕಾಣುತ್ತಿದ್ದೇನೆ. ಹಾಗೂ ಮಾಜಿಯವರ ನಿರಾಕಾರ ರೂಪ ಭಾರತದ ಅಷ್ಟದಿಕ್ಕುಗಳಲ್ಲಿ ಸಂರಕ್ಷಣೆಯನ್ನು ಮಾಡುತ್ತಿರುವುದನ್ನು ಕಾಣುತ್ತಿದ್ದೇನೆ. ತಂದೆಯ ನಿರಾಕಾರ ರೂಪವು ಭಾರತದ ಮಧ್ಯದಲ್ಲಿ ಹಾಗೂ ಮಾಜಿಯವರ ಅಷ್ಟರೂಪಿ ಆವರಣವು ಭಾರತದ ಸುತ್ತಲೂ ಚಿತ್ರದಲ್ಲಿ ವಿಚಿತ್ರ ತಂದೆಯ ನಿರಾಕಾರ ರೂಪದಿಂದ ಬೇಹದ್ಗೆ ಪರಂ ಪರಮ ಪ್ರಕಾಶ ರೂಪಿ ಶಕ್ತಿಯು ನಿಮಿತ್ತ ಆತ್ಮನಾಗಿರುವ ನನ್ನಿಂದ ತಂದೆಯ ರೂಪದ ಮುಖಾಂತರ ನೇರವಾಗಿ ಭಾರತವನ್ನು ತಲುಪುತ್ತಿದೆ. ನಾನು ಜನ್ಮ ಪಡೆದಂತಹ ಭರತ ಭೂಮಿ, ಈ ಭೂಮಿಯು ಈ ಪ್ರಕೃತಿಯು ನನ್ನ ಈ ಸಾಕಾರ ಶರೀರಕ್ಕೆ ಸಹಾಯವನ್ನು ಮಾಡಿದೆ, ಪಾಲನೆಯನ್ನು ಮಾಡಿದೆ. ಅದಕ್ಕಾಗಿ ಪರಮರೂಪಿ ಪ್ರಕಾಶವೆಂಬ ಶಕ್ತಿಯಿಂದ ಆ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಬೇಹದ್ನ ತಂದೆಯು ಈ ಭೂಮಿಯ ಮೇಲೆ ಜನ್ಮವನ್ನು ಪಡೆದು ಅಸಂಭವವನ್ನು ಸಂಭವವನ್ನಾಗಿ ಮಾಡಿದ್ದಾನೆ. ತಂದೆಯು ತನ್ನ ಕೆಲವು ಮಕ್ಕಳಿಗೆ ವರದಾನವನ್ನು ನೀಡಿ ತನ್ನೊಂದಿಗೆ ತನ್ನ ಮನೆ ಪರಂಧಾಮಕ್ಕೆ ಕರೆದೊಯ್ಯುತ್ತಿದ್ದಾನೆ. ತಂದೆಯು ಈ ಭೂಮಿಗೆ ಬಂದಿರುವುದರ ಫಲವಾಗಿ ಬಹಳಷ್ಟು ಆತ್ಮರಿಗೆ ಮುಕ್ತಿಯು ಫಲಿಸುತ್ತಿದೆ. ಮುಕ್ತಿಗಾಗಿ ಬಹಳಷ್ಟು ಕಷ್ಟಪಡಬೇಕಾಗುತ್ತದೆ, ಬಹಳ ಪುರುಷಾರ್ಥ ಮಾಡಬೇಕಾಗುತ್ತದೆ. ತಂದೆಯು ಬಂದಿರುವುದರಿಂದ ಮುಕ್ತಿಯು ಸುಲಭವಾಗಿ ಸಿಗುತ್ತಿದೆ. ಬೇಹದ್ ಮಕ್ಕಳ ಮುಖಾಂತರ ಎಲ್ಲರ ಕಲ್ಯಾಣ, ವಿಶ್ವದ ಕಲ್ಯಾಣ, ಮುಕ್ತಿ ಹಾಗೂ ಜೀವನ್ಮುಕ್ತಿ ರೂಪಿಯ ಕಲ್ಯಾಣ, ಅಸಂಭವವಾದ ಕಾರ್ಯಗಳೆಲ್ಲವೂ ಸಂಭವಿಸುತ್ತಿವೆ. ಬೇಹದ್ ಕಿ ಪರಂ ಶಾಂತಿ, ಪರಂ ಶಾಂತಿ, ಪರಂ ಶಾಂತಿ, ಪರಂ ಶಾಂತಿ.